ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕಿಡ್ಸ್ ಯಾಟ್ ವಿಎಂ ಯೂಟ್ಯೂಬ್ ಚಾನಲ್‌ಗೆ. ಇವತ್ತು ಮಾಡ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಖಾರವಾಗಿರೋ ಚಿಕನ್ ಕೀಮಾ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಲಿವರ್ ಫ್ರೈ ಸಿಂಪಲ್ ಆಗಿ ಕೂಡ ಮಾಡಬಹುದು. ಯಾವುದೇ ರೀತಿಯ ಕಾಯಿನ ಬಳಸದೆ ಹಾಗೆ ಮಿಕ್ಸಿ ಇಲ್ಲದೆ ಕೂಡ ಇವೆರಡು ಪದಾರ್ಥನ ಮಾಡಬಹುದು. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ 2 ಟೊಮೊಟೊ, ಕೊತ್ತಂಬರಿ, ಗ್ರೀನ್ ಚಿಲ್ಲಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಕೆಜಿ ಆಗುವಷ್ಟು ಚಿಕನ್ ಕೀಮಾ ಹಾಗೆ ಲಿವರ್ 1/4 ಕೆಜಿ ಆಗುವಷ್ಟು ತಗೊಂಡಿದ್ದೀನಿ. ಪಾತ್ರೆನ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಆಯಿಲ್ ಬಿಸಿ ಆದ ನೆಕ್ಸ್ಟು ಜೀರಿಗೆ ಹಾಕಿ ಅದಕ್ಕೆ ಜಿಂಜರ್ ಗಾರ್ಲಿಕ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ನೆಕ್ಸ್ಟಲ್ಲಿ ಲಿವರು ಹಾಕಿಬಿಟ್ಟು ಸ್ವಲ್ಪ ಸಾಲ್ಟ್ ಅಂದರೆ ನಿಮಗೆ ನೋಡಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ ಟರ್ಮರಿಕ್ 1/2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇವಾಗ. ಅದು ಫ್ರೈ ಆಗೋಷ್ಟರಲ್ಲೇ ಇನ್ನೊಂದು ಕಡೆ ನಾನು ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. 2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ತಾ ಇದ್ದೀನಿ. ಅದಕ್ಕೆ ಫಸ್ಟ್ ನಾನು ಜೀರಿಗೆನ ಹಾಕಿ ಕರಿಬೇವು ಸೊಪ್ಪು ಹಾಕಿ ಹುರ್ಕೊಳ್ತಾ ಇದ್ದೀನಿ. ಆ ಕಡೆ ಒಂದು ಕಡೆ ನಾನು ಲಿವರ್ಗೆ ಸ್ವಲ್ಪ ವಾಟರ್ ಹಾಕಿದ್ದೀನಿ. 1/2 ಕಪ್ ಆಗುವಷ್ಟು. ಕೀಮಾ ಫ್ರೈ ಮಾಡೋದಕ್ಕೆ ಇವಾಗ ನಾನು ದಪ್ಪ ಈರುಳ್ಳಿ ಹಚ್ಚಿದ್ನಲ್ವ, ಸೊ ಅದನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ತಾ ಇದ್ದೀನಿ, ಅಂದರೆ ಆಯಿಲ್ ಫ್ರೈ ಮಾಡ್ತಾ ಇದ್ದೀನಿ. ಆನಿಯನ್ನ ನಾವು ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಕೀಮಾ ಚೆನ್ನಾಗಿ ಬರುತ್ತೆ, ಅಂದರೆ ಬಾಯಲ್ಲಿ ರುಚಿ ಸಿಗುತ್ತೆ. ಇವಾಗ ಟೊಮೊಟೊ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಟೊಮೊಟೊನ ಸ್ವಲ್ಪ ಕಡಿಮೆನೇ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಹುಳಿ ಜಾಸ್ತಿ ಬೇಕನ್ನೋರು ಟೊಮೊಟೊನ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟು 1 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಹಾಗೆ ಅರಿಶಿನ ಪುಡಿ 1/2 ಟೇಬಲ್ ಸ್ಪೂನ್ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಗ್ರೀನ್ ಚಿಲ್ಲಿನ ಹಾಕಬೇಕಾದ್ರೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಮಕ್ಕಳಿರೋ ಮನೆಯಲ್ಲಿ ಗ್ರೀನ್ ಚಿಲ್ಲಿ ಬೇಡ ಅನಿಸುತ್ತೆ. ಸೊ ಮಕ್ಕಳೆಲ್ಲ ತಿಂತಾ ಇರ್ತಾರಲ್ವ, ಸಮ್ ಟೈಮ್ಸ್ ಸ್ಪೈಸಿ ಆಗುತ್ತೆ. ಸೊ ಆ ಥರ ನೀವು ನೋಡ್ಕೊಂಡ್ಬಿಟ್ಟು ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ಕೊಳ್ಳಿ. ಈಗ ಕೀಮಾನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಆಗುತ್ತಲ್ವ, ಆವಾಗ ನಾನಿಲ್ಲಿ ಟೀ ಕುಡಿಯೋ 1 ಕಪ್ಪಿಂದ ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಕುಕ್ ಆಗಲಿ ಅಂತ ಹೇಳಿಬಿಟ್ಟು ಅಷ್ಟೇ. ಈ ರೆಸಿಪಿ ಸೈಡ್ ಡಿಶ್ಶಾಗಿ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ, ರೈಸ್ಗೆ ಹಾಗೂ ಸಖತ್ತಾಗಿ ಇರುತ್ತೆ. ಆ್ಯಂಡ್ ರೋಟಿ ಕೂಡ ಹಚ್ಕೊಂಡು ತಿನ್ಬೋದು. ಇವಾಗ ಲಿವರ್ ಫ್ರೈ ಕೂಡ ರೆಡಿಯಾಗಿದೆ ನೋಡಿ, ಚೆನ್ನಾಗಿ ಕುಕ್ ಆಗಿದೆ. ಸೊ ಇದಕ್ಕೆ ಕೊತ್ತಂಬರಿನ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಹಾಗೆ ನಮ್ಮ ಮನೇಲಿ ರೆಡಿ ಮಾಡಿರ್ತಕ್ಕಂಥ ಒಂದು ಮಸಾಲ ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ. ಸೊ ಇದು ಫ್ರೈ ರೆಡಿ ಆಗಿತ್ತು. ತುಂಬ ಸುಲಭ ಇದೆ ಮಾಡೋದು, ನೀವು ಒಂದ್ಸರಿ ಟ್ರೈ ಮಾಡಿ. ಆ್ಯಂಡ್ ಕೀಮಾ ಕೂಡ ಇಲ್ಲಿ ನಾನು ಮನೆಯಲ್ಲೇ ರೆಡಿ ಮಾಡಿರ್ತಕ್ಕಂಥ ಒಂದು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕೊತ್ತಂಬರಿ ಕೂಡ ಆ್ಯಡ್ ಮಾಡಿದರೆ ಆಯಿತು. ಯಾವುದೇ ರೀತಿ ಮಿಕ್ಸಿ ಬಳಸಿ ಕಾಯಿ ಇಲ್ಲದೇ ರುಚಿಯಾಗಿರುವಂಥ ಒಂದು ಚಿಕನ್ ಕೀಮಾ ಆ್ಯಂಡ್ ಲಿವರ್ ಫ್ರೈ ಮನೆಯಲ್ಲೇ ಈ ಥರ ಮಾಡ್ಕೊತೀನಿ. ಹೊರಗಡೆ ತಿನ್ನೋದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮಗೆ ಯಾರಾದರೂ ಈ ಥರ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಹೇಗಿತ್ತಂತ ಕಮೆಂಟ್ ಮಾಡಿ. ನೀವು ಕೂಡ ಮನೆಯಲ್ಲಿ ಈ ರೀತಿ ಒಂದು ಟ್ರೈ ಮಾಡಿ. ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.